ಈಗ ಸಂಗಮ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಪುತ್ತೂರು ಗಾನಿಗ ಸಂಘದ ಅಧ್ಯಕ್ಷರು ಆತ್ಮೀಯರು ಆಗಿರುವಂಥ ಲಕ್ಷ್ಮೀ ಪ್ರಸಾದ್ ಬೆಟ್ಟ ಅವರೇ, ಸಫಲ್ಯ ಸೇವಾ ಸಂಘ ರಿಜಿಸ್ಟರ್ಡ್ ಮುಂಬೈ ಇದರ ಅಧ್ಯಕ್ಷರಾಗಿರುವಂಥ ಶ್ರೀನಿವಾಸ್ ಪಿ ಅವರೇ, ಅಖಿಲ ಕರ್ನಾಟಕ ಗಾನಿಗ ಸಂಘದ ಬ್ಯಾಂಗ್ಳೂರಿನ ಅಧ್ಯಕ್ಷರಾಗಿರುವಂಥ MR ರಾಜಶೇಖರ್ ಅವರೇ, ಕರ್ನಾಟಕ ಗಾನಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂಥ ವಿಶ್ವಾಸ್ ಕುಮಾರ್ ಅವರೇ, ಉದ್ಯಮಿಗಳಾಗಿರುವಂಥ ವಸಂತ ಅವರೇ, ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದ ಪಂಜಿಗುಡ್ಡ ಈಶ್ವರ್ ಭಟ್ ಅವರೇ, ಮಾಜಿ ತಾಲೂಕ್ ಪಂಚಾಯತ್ನ ಸದಸ್ಯರಾಗಿರುವಂಥ ಮಾಧವ್ ಮಾವೆ ಅವರೇ, ಹರಿರಾಮ್ ಚಂದ್ರ ಅವರೇ, ಭುವನೇಶ್ವರ್ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರುವಂಥ ಪ್ರಹ್ಲಾದ್ ಮೋದಿ ಅವರೇ, KPCCಯ ಉಪಾಧ್ಯಕ್ಷರು ಮಾರ್ಗದರ್ಶಕರು ಆಗಿರುವಂಥ VR ಸುದರ್ಶನ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಗಾನಿಗ ಸಮಾಜದ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನನಗೆ ಅತ್ಯಂತ ಸಂತೋಷ ಆಗ್ತಾಯಿದೆ. ಅದರಲ್ಲೂ ಪುತ್ತೂರಿನ ಗಾನಿಗ ಸಮಾಜಕ್ಕೆ, ಇಡೀ ಗಾನಿಗ ಸಮಾಜವನ್ನು ಒಂದು ಕಡೆ ಸೇರಿಸಿ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ರಲ್ಲ, ಈ ಪುತ್ತೂರಿನ ಗಾನಿಗ ಸಂಘಕ್ಕೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪುತ್ತೂರಿನವರು ಯಾವುದಾದ್ರೂ ಒಂದು ಮನಸ್ಸು ಮಾಡಿದರೆ ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾರೆ. ಅದನ್ನು ಬೇರೆ ಯಾರು ಹೇಳಬೇಕಂತಿಲ್ಲ. ಇಲ್ಲಿ ಎಲ್ಲ ಸೇರಿದವರನ್ನು ನೋಡಿದರೆ, ಇಲ್ಲಿ ಮಾಡಿದಂಥ ವ್ಯವಸ್ಥೆಯನ್ನು ನೋಡಿದರೆ, ಡೆಲ್ಲಿಯಿಂದ ಹಿಡಿದು ಇಡೀ ದೇಶದ ಜನರನ್ನು ಇಲ್ಲಿ ಸೇರಿಸುವಂಥ ಒಂದು ದೊಡ್ಡ ಮಟ್ಟದ ಕೆಲಸವನ್ನು ಅವರು ಮಾಡಿದ್ದಾರೆ. ನಿಜವಾಗಿ ಇದು ಒಳ್ಳೆಯ ಕೆಲಸ. ಸಮಾಜ ನಮಗೆ ಯಾವಾಗ ಬೇಕಾಗ್ತದೆ ಅಂತ ಹೇಳುವಾಗ, ಈಗ ನಮ್ಮ ಮುಂಬೈಯ ಅಧ್ಯಕ್ಷರು ಆಗಿರಬೇಕು, ಅವರು ಮಾತಾಡ್ತಾ ಇದ್ರು, ಸಮಾಜ ಯಾವುದೆಲ್ಲ ಕೆಲಸಗಳನ್ನು ಮಾಡಬೇಕು, ನಾವು ಅವರವರ ಮನೆಗೆ ಕೆಲಸಗಳನ್ನು ಮಾಡಿದರೆ ಸಾಧ್ಯ ಆಗುವುದಿಲ್ಲ. ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡಬೇಕು. ಎಲ್ಲ ಸಮಾಜದಲ್ಲೂ ಕೂಡ ಬಡವರು ಇದ್ದಾರೆ. ಬಡವರು ಇಲ್ಲದಂಥ ಸಮಾಜನೇ ಇಲ್ಲ. ಒಂದಷ್ಟು ಮೇಲ್ಮಟ್ಟದ ಸಮಾಜದಲ್ಲಿ ಇದ್ದವರಿದ್ದರೆ, ಕೆಳಮಟ್ಟದಲ್ಲಿ ತಳಮಟ್ಟದವರು ಇಲ್ಲಿದ್ದವರು ಬೇಕಾದಷ್ಟು ಜನ ಇದ್ದಾರೆ. ಸಹಾಯ ಮಾಡುವವರು ಕಡಿಮೆ. ಸಹಾಯ ಮಾಡುವಂಥ ಮನೋಭಾವನೆ ಬರಬೇಕು. ಆ ಮುಖಾಂತರ ಕಷ್ಟದಲ್ಲಿರುವಂಥ ಕುಟುಂಬಗಳನ್ನು ಮೇಲೆತ್ತುವಂಥ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸಗಳನ್ನು ಸಮಾಜ ಮಾಡಿದರೆ ಆ ಮಕ್ಕಳು ಮುಂದೆ ಬಂದು ಇನ್ನಷ್ಟು ಸಮಾಜವನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ನೀವು ಬಹುಶಃ ಇಡೀ ಕರ್ನಾಟಕದ ಎಲ್ಲ ಸಮಾಜ, ಎಲ್ಲ ಬಂಧುಗಳು ಇಲ್ಲಿ ಸೇರಿದಿರಿ. ಈ ಒಂದು ಕಾರ್ಯಕ್ರಮದ ಮುಖಾಂತರ ನೀವು ಅಷ್ಟು ಯೋಜನೆಗಳ ಬಗ್ಗೆ ತಯಾರಿ ಮಾಡಿಕೊಂಡು ಅದಕ್ಕೆ ಒಂದು ವ್ಯವಸ್ಥಿತವಾದ ನಿರ್ಧಾರಗಳನ್ನು ತಗೊಂಡ್ರೆ ಬಹುಶಃ ಇವತ್ತು ಮಾಡಿದಂಥ ಈ ಸಮಾವೇಶ ಸಮಾಜಕ್ಕೆ ಸಾರ್ಥಕ ಅಂತ ನನ್ನ ಅನಿಸಿಕೆ. ಅದರಲ್ಲೂ IAS IPS ಬಗ್ಗೆ ಮಾತಾಡಿದ್ದಾರೆ. ಇಂಥದ್ದೆಲ್ಲ ಆಗಬೇಕು. ಇವತ್ತು ಸಮಾಜಕ್ಕೆ ನಿಮ್ಮ ಶಕ್ತಿಯನ್ನು ತೋರಿಸುವಂಥ ನೀವು ಕೆಲಸವನ್ನು ಮಾಡಿದಿರಿ. ಒಂದಷ್ಟು ಸರಕಾರದ ಬಗ್ಗೆ ಕೂಡ ಮಾತಾಡಿದರು. ನಾನು ಈಗ ಇಲ್ಲಿ ಓದ್ತಾ ಹೋಗುವಾಗ ಗಾನಿಗ ಅಭಿವೃದ್ಧಿ ನಿಗಮ ಕೂಡ ಕರ್ನಾಟಕದಲ್ಲಿ ಇದೆ. ಈ ನಿಗಮಕ್ಕೆ ಶಕ್ತಿಯನ್ನು ತುಂಬಿದರೆ ಬಹುಶಃ ಇಡೀ ಸಮಾಜಕ್ಕೆ ಶಕ್ತಿಯನ್ನು ತುಂಬಿದಂತೆ ಆಗ್ತದೆ ಅಂತ ನನ್ನ ಅನಿಸಿಕೆ. ನಿಗಮಗಳು ಬೇಕಾದಷ್ಟು ಇರ್ತದೆ, ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಿದೆ.
ನೀವು ಈ ಸಮಾವೇಶವನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕಲಿಸುವಂಥ ಕೆಲಸವನ್ನು ಇವತ್ತು ಮಾಡಿದ್ರಿ. ರಾಜಕೀಯದವರು ಬಂದು ರೀಲ್ ಬಿಟ್ಟು ಹೋಗೋದು ಜಾಸ್ತಿ. ಭಾಷಣ ಸಿಕ್ಕಿದ್ರೆ, ಮೈಕು ಸಿಕ್ಕಿದ್ರೆ ನಾವು ಬೇಕಾದಷ್ಟು ಮಾತಾಡ್ತೇವೆ. ಅಲ್ಲಿ ಜಿದ್ದು ಹೋಗುವಾಗ ನಾವು ಅದನ್ನು ಮರೆತು ಹೋಗೋದು ಜಾಸ್ತಿ. ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೇವೆ, ಹೋದಲ್ಲೆಲ್ಲ ಮನವಿಗಳು ಬರ್ತಾ ಇರ್ತದೆ. ಈಗ ಅಧ್ಯಕ್ಷರು ಹೇಳಿದರು ನಮಗೆ ಒಂದು ಜಾಗದ ವ್ಯವಸ್ಥೆ ಆಗಬೇಕು. ನಾನು ಅವರ ಹತ್ರ ಹೇಳಿದೆ, ನೀವು RTC ಮತ್ತು ಜಾಗವನ್ನು ಸರಿಯಾಗಿರುವಂಥ ಜಾಗವನ್ನು ತೋರಿಸಿ. ಬನ್ನೂರಲ್ಲಿ ಜಾಗ ನೋಡಿದ್ದೇನೆ ಅಂತ ಹೇಳಿದರು. ಗೊತ್ತಿಲ್ಲ, ಬನ್ನೂರಲ್ಲಿ ನೋಡಿರುವಂಥ ಜಾಗ ನಾವು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಗೆ ರಿಸರ್ವ್ ಮಾಡಿದ್ದೇವೆ, ಬೇರೆ ಬೇರೆ ಸರಕಾರಿ ಇಲಾಖೆಗಳಿಗೆ ರಿಸರ್ವ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೇವೆ. ನಿಜವಾಗ್ಲೂ ಅಲ್ಲಿ ಸರ್ಕಾರ ಜಾಗ ಒಂದು ಅರ್ಧ ಎಕರೆ 1 ಎಕರೆ ಇರುವಂಥದ್ದು ಆದರೆ ಅದು ಇವತ್ತಿನವರೆಗೆ ಯಾರಿಗೂ ರಿಸರ್ವೇಷನ್ ಆಗಿಲ್ಲ ಅಂತಾದರೆ ಅದಕ್ಕೆ ಮುಖ್ಯಮಂತ್ರಿಯವರಿಂದ ಅನುಮೋದನೆಯನ್ನು ತಂದು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನೀವು ಚಪ್ಪಾಳೆ ತಟ್ಟುವುದು ನಾಡಿದ್ದು ಸ್ಯಾಂಕ್ಷನ್ ಆದ ಮೇಲೆ ತಟ್ಟಿದರೆ ಒಳ್ಳೆಯದು. ನಾನು ಪೂರ್ತಿ ಮಾಡಲಿಲ್ಲ, ಯಾಕಂದರೆ ಚಪ್ಪಾಳೆ ತಗೊಂಡು ವಾಪಸ್ ಹೋದರೆ ಒಂದು ಋಣ ಬಾಕಿ ಆಗ್ತದೆ. ನೋಡಿ, ನಾಳೆ ಸ್ಯಾಂಕ್ಷನ್ ಆದ ಮೇಲೆ ಬಂದರೆ ನನಗೂ ಖುಷಿ ಆಗ್ತದೆ, ಹಬ್ಬ ಒಂದು ಕೆಲಸ ಮುಗಿಯಿತು. ನಾವೀಗ ಕರಡು ಬ್ರಾಹ್ಮಣರಿಗೆ ಜಾಗ ಕೊಡುವಂಥ ಕೆಲಸ ಬ್ಯಾಂಗ್ಳೂರಲ್ಲಿ ಮಾಡಿದ್ದೀವಿ. ಬಣ್ಸಂಖ್ಯೆಗೆ ಪುತ್ತೂರಲ್ಲಿ 5 ಎಕರೆ ಜಾಗವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಭಂಡಾರಿ ಸಮಾಜಕ್ಕೆ ಜಾಗ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಕುಲಾಲ ಸಂಘಕ್ಕೆ ಜಾಗವನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ. ಪುತ್ತೂರಿನ ಇತಿಹಾಸದಲ್ಲಿ ಇವತ್ತಿನವರೆಗೆ 1 ಸೆನ್ಸ್ ಜಾಗ ಕೊಡಲಿಲ್ಲ ಯಾರು, ಆದರೆ 6 ಸಂಘ ಸಮಾಜದವರಿಗೆ ಜಾಗ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಿಮ್ಮದು ಒಂದು ಕೆಲಸ ಇದೆ ಅಧ್ಯಕ್ಷರೇ, ನೀವು ಜಾಗ ತೋರಿಸಿ ಮಾತಾಡದೆ ಕೂತ್ಕೊಳ್ಳೋದಲ್ಲ, ನಿರಂತರ ಅದರ ಹಿಂದೆ ಹೋದರೆ ಯಾವುದನ್ನು ಕೂಡ ಸಾಧನೆ ಮಾಡಬಹುದು. ನೀವು ಸಾಧನೆ ಮಾಡ್ತೀರಿ ಅಂತ ನನಗೆ ಗೊತ್ತಿದೆ, ಯಾಕಂದರೆ ನಿಮ್ಮ ಶಕ್ತಿಯನ್ನು ಇಲ್ಲಿ ನೋಡುವಾಗ ಗೊತ್ತಾಗ್ತದೆ. ಖಂಡಿತ ನಮಗೆ ಇನ್ನೊಂದು ಶಕ್ತಿಯಾಗಿ ಸುದರ್ಶನ್ ಅವರು ಕೂಡ ಇದ್ದಾರೆ. ನಾನು ಇಲ್ಲಿಂದ ಕೆಲಸ ಮಾಡಿದರೆ ಮತ್ತು ಅಲ್ಲಿಂದ ಕೆಲಸ ಮಾಡಲಿಕ್ಕೆ ಅವರಿಗೆ ಎಲ್ಲ ಶಕ್ತಿಗಳು ಕೂಡ ಇದೆ. ಅವರೊಂದು ಮಾತು ಹೇಳಿದರೆ ಸರಕಾರದಲ್ಲಿ ಅದು ಒಳ್ಳೆಯ ರೀತಿಯಲ್ಲಿ ಪರಿಣಾಮವನ್ನು ಬೀರುವಂಥ ಕೆಲಸಗಳು ಕೂಡ ಆಗ್ತದೆ. ಆ ನಿಟ್ಟಿನಲ್ಲಿ ಖಂಡಿತ ಆ ಜಾಗವನ್ನು ನೋಡಿ ಅದು ಸರಿಯಾಗಿದ್ದರೆ ಮುಂದಿನ ದಿವಸಗಳಲ್ಲಿ ಅದನ್ನು ನಿಮ್ಮ ಸಂಘಟನೆಗೆ ಅಲಾಟ್ಮೆಂಟ್ ಮಾಡಲಿಕ್ಕೆ ಸರಕಾರದಿಂದ, ಮುಖ್ಯಮಂತ್ರಿಯಿಂದ ಏನೇನು ಸರಕಾರದಿಂದ ಮಾಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆಮೇಲೆ ಅದಕ್ಕೆ ಸಭಾಭವನ ಕಟ್ಟಲಿಕ್ಕೆ ಮತ್ತೆ ಆಲೋಚನೆ ಮಾಡುವ. ಫಸ್ಟು ಇದೊಂದು ಕೆಲಸ ಆಗಬೇಕಿದ್ರೆ 6 ರಿಂದ 7 8 ತಿಂಗಳು ಬೇಕು. ಒಂದು ದಿವಸದಲ್ಲಿ 2 ದಿವಸದಲ್ಲಿ ಆಗುವಂಥದ್ದಲ್ಲ. ಸರ್ಕಾರ ಹೋಗಬೇಕು, ಬರಬೇಕು. ಇವತ್ತು ನೀವು ನಮ್ಮ ಮೋದಿಜಿಯವರ ತಮ್ಮ ಅಣ್ಣನನ್ನು ಕರ್ಕೊಂಡು ಬಂದಿದ್ದೀರಿ. ಇದು ಸಮಾಜ ಅಂತಂದರೆ ಇಡೀ ದೇಶ ನಿಮ್ಮ ಕೈಯಲ್ಲಿದೆ ಅಂತ ಇವತ್ತು ಹೇಳ್ಬೋದು. ನಿಮ್ಮ ಸಮಾಜದ ಕೈಯಲ್ಲಿ ಇವತ್ತು ದೇಶವೇ ಇದೆ. ನಾವು ಕೂಡ ನಿಮ್ಮ ಸಮಾಜದ ಜೊತೆ ಯಾವತ್ತೂ ಇದ್ದೇವೆ. ಒಳ್ಳೆಯ ಕೆಲಸ ಅಶೋಕ್ ರೈಯಿಂದ ಏನಾದರೂ ಕೆಲಸಗಳಿದ್ದರೆ ನೀವು ಕಾಂಗ್ರೆಸ್ BJP ಅಂತ ನೋಡಬೇಡಿ. ನಾವು ಪುತ್ತೂರಿನವರಿಗೆ ಹೇಳೋದು, ಶಾಸಕನಾದ ಮೇಲೆ ಎಲ್ರಿಗೂ ಶಾಸಕ. ಏನಾದರೂ ಕೆಲಸಗಳಿದ್ದರೆ ನಿಮ್ಮ ಆಕ್ರಮ ಸಕ್ರಮ 94C 94CC ಇಲ್ಲದ್ರೆ ನಿವೇಶನಗಳು ಯಾರಾದರೂ ಇಲ್ಲದವರು ಬಾಡಿಗೆ ಮನೆಯಲ್ಲಿದ್ದರೆ ದಯಮಾಡಿ ಸೋಮವಾರ ನಾನು ಕಚೇರಿಯಲ್ಲಿರ್ತೇನೆ, ಭೇಟಿ ಮಾಡಿ ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಕೂಡ ಕರೆಂಟ್ ಇಲ್ಲದೆ ಇರಬಾರ್ದು, ನಿವೇಶನ ಇಲ್ಲದೆ ಇರಬಾರ್ದು, ಮನೆ ಇಲ್ಲದೆ ಇರಬಾರ್ದು, ಕರೆಂಟ್ ಇಲ್ಲದೆ ಇರಬಾರ್ದು. ಈ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಪುತ್ತೂರು ಅತ್ಯಂತ ಅಭಿವೃದ್ಧಿ ಹೊಂದುತ್ತಿರುವಂಥ ನಗರ, ನಿಮಗೆಲ್ಲ ಗೊತ್ತಿದೆ. ಈಗಲೇ ಕರ್ನಾಟಕ ಸರ್ಕಾರದಿಂದ ನಮಗೆ ಮೆಡಿಕಲ್ ಕಾಲೇಜು ಕೂಡ ಬರುವಂಥ ಕೆಲಸಗಳು ಆಗಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಬೇರೆ ಬೇರೆ ಭಾಗದಿಂದ ಪುತ್ತೂರಿಗೆ ಇವತ್ತು ಬಂದಿದ್ದೀರಿ. ಮುಂಬೈಯವರು ಬಂದಿದ್ದಾರೆ, ಬ್ಯಾಂಗ್ಳೂರಿನವರು ಬಂದಿದ್ದಾರೆ, ಬೇರೆ ಬೇರೆ ಭಾಗದಿಂದ ಬಂದಿದ್ದೀರಿ. ನಿಮಗೆಲ್ಲ ಇನ್ನೊಮ್ಮೆ ಪುತ್ತೂರಿನ ಪರವಾಗಿ ಸ್ವಾಗತವನ್ನು ಕೋರಿ, ಅಶೋಕ್ ರೈ ಅವರು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನುವ ಮಾತನ್ನು ಹೇಳಿ, ಒಳ್ಳೆಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನನ್ನನ್ನು ಕೂಡ ಕರೆದಿದ್ದೀರಿ. ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.